ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 9ನೇ ದಿವಸ ಆಗಿರುತ್ತೆ. ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿರುವಾಗ ನನ್ನ ಪ್ರೆಸೆಂಟ್ ವೇಟು 77.25 ಇದೆ. ಅಂದರೆ ಒಂದು ವಾರದಲ್ಲಿ 1 kg ಕಡಿಮೆ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ಬೆಳಗ್ಗೆ ನಾನು ಫಸ್ಟಿಗೆ ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ಇವತ್ತು ಸೋರೆಕಾಯಿ ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ನಾನು ಹೇಳಿರೋ ಹಾಗೆ ಒಂದು ದಿವಸ ಫ್ಯಾಟ್ ಕಟ್ಟರ್ ಡ್ರಿಂಕ್, ಒಂದು ದಿವಸ ಡಿಟಾಕ್ಸ್ ಡ್ರಿಂಕ್, ಈ ಥರ ಚೇಂಜ್ ಮಾಡ್ತಾ ಇರ್ತೀನಿ. ಪ್ರತಿ ದಿವಸ ಒಂದನ್ನೇ ತಗೊಳ್ತಾ ಇರೋದಿಲ್ಲ. ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಇವತ್ತು ಮನೇಲಿ ಏನಿರುತ್ತೆ ಅದನ್ನೇ ನಾನು ತಗೊಳ್ಳೋದು. ಇವತ್ತು ಸೋರೆಕಾಯಿ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತೀನಿ. ಬೆಳಗ್ಗೆ ಎದ್ದು ನೀವು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಬಾಡಿಲಿರೋಂಥ ಟಾಕ್ಸಿನ್ಸನ್ನು ಹೊರಗೆ ಹಾಕುತ್ತೆ. ನಾವು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ನಮ್ಮ ಒಂದು ಡೈಜೆಷನ್ ಚೆನ್ನಾಗಿರುತ್ತೆ, ಅಂದರೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಆವಾಗ ಏನು ಮಾಡುತ್ತೆ, ನಮ್ಮ ಜಠರದಲ್ಲಿರುವಂಥ ಟಾಕ್ಸಿನ್ಸ್ನ ಹೊರಗೆ ಹಾಕೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನಾಗಿ ಇವತ್ತು ಸೋರೆಕಾಯಿ, ಅದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಅಂತಾರಲ್ಲ ಅದನ್ನು, ಅದರ ಜೊತೆಗೆ ಸ್ವಲ್ಪ ಪುದೀನ ಫ್ಲೇವರ್ಗಂತ ಹೇಳಿ ಇಷ್ಟನ್ನು ತಗೋತೀನಿ. ಉಪ್ಪು ಏನೂ ಹಾಕ್ಕೋಬೇಡಿ. ನಿಂಬೆ ರಸ ನಿಮಗೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ. ನಾನು ಇದನ್ನು ಸ್ಟ್ರೇನ್ ಕೂಡ ಮಾಡ್ಕೊಂಡಿಲ್ಲ, ಹಾಗೆ ನಾನು ಫೈಬರ್ ಇರಲಿ ಅಂತ ಹೇಳಿ ಹಾಗೆ ತೊಗೊಂಡಿದ್ದೀನಿ. ನನಗೆ ತುಂಬ ಬಾಡಿ ಲೈಟ್ ಫೀಲ್ ಅನ್ನಿಸ್ತಾ ಇದೆ. ನಿಮಗೆ ಕಾಣಿಸಿರ್ಬೋದು ವಿಡಿಯೋನಲ್ಲೂ ಕೂಡ ನನಗೆ ಇಂಚು ಲಾಸ್ ಚೆನ್ನಾಗಿ ಆಗ್ತಾಯಿದೆ ಈ ಒಂದು ಡಿಟಾಕ್ಸ್ ಜ್ಯೂಸ್ಗಳನ್ನ ತಗೊಳ್ತಾ ಇರೋದ್ರಿಂದ. ಅದರ ಜೊತೆಗೆ ಇವತ್ತಿನಿಂದ ಒಂದು ಸ್ವಲ್ಪ ಫುಡ್ ರೂಟೀನ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ತುಂಬ ಹುಷಾರಿಲ್ಲ, ಕಣ್ಣು ಫುಲ್ಲು ನೋವಾಗಿದೆ. ಆದರೂ ಕೂಡ ನಾನು ವೀಡಿಯೋಸ್ ಬಿಡದೆ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಚಾಲೆಂಜನ್ನು ಮಧ್ಯದಲ್ಲಿ ಬಿಡ್ತಾಯಿಲ್ಲ. ನೋಡಿ ನನ್ನ ಕಣ್ಣು ಎಷ್ಟು ಹೇಗಾಗಿದೆ ಅಂಥೇಳಿ. ತುಂಬ ಪೇನ್ ಇತ್ತು, ಹೇಳಬೇಕಂದ್ರೆ ತುಂಬ ಅಂದರೆ ತುಂಬಾ ಪೇನ್ ಇತ್ತು. ಲೆಫ್ಟ್ ಸೈಡ್ ಅಂತೂ ಫುಲ್ಲು ಕಂಪ್ಲೀಟಾಗಿ ಪೇನ್ ಇತ್ತು ನನಗೆ ಈ ಕಡೆ. ಹಾಗಾಗಿ ಆದರೂ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕುಡ್ಕೊಂಡಾದಮೇಲೆ ನಾನು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು, ಇವಾಗ ಸ್ವೆಟ್ ಆಗಿತ್ತಲ್ಲ, ಒಂದು ಹಾಫ್ ಬಾಟಲಷ್ಟು ನೀರು ಕುಡ್ಕೊತೀನಿ ಫಸ್ಟು, ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು. ಎಕ್ಸಸೈಸ್ ಆದಮೇಲೆ ನಮ್ಮದು ಸ್ವೆಟ್ಟಿಂಗ್ ಎಲ್ಲ ಆಗಿರುತ್ತಲ್ಲ, ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ. ಸೊ ನೀರು ಕುಡಿತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇವತ್ತು ಓವರ್ನೈಟ್ ಓಟ್ಸ್ನ ತಗೋತಾ ಇದ್ದೀನಿ. ನಾನು ತೋರಿಸ್ತೀನಿ ಹೇಗೆ ಮಾಡೋದು ಓವರ್ನೈಟ್ ಓಟ್ಸ್ ಅಂತ. ಫಸ್ಟ್ ಡೇ ನಾನು ಏನೇನೋ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಇವಾಗ ನಾನು ನೈಟೇ ಓಟ್ಸು, ಒಂದು ಸ್ವಲ್ಪ ಮೊಸರು ಮತ್ತು ಹಾಲು ತುಂಬ ಸ್ಕಿಮ್ಡ್ ಮಿಲ್ಕ್ ಅಂತ ತಗೊಳ್ಳಿ. ಅಂದರೆ ತುಂಬ ತಿಳುವಾಗಿರಬೇಕು ಹಾಲು, ಗಟ್ಟಿ ಹಾಲು ತೊಗೊಳಕ್ಕೆ ಹೋಗಬೇಡಿ. ಅದಕ್ಕೆ ಚಿಯಾ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಅಗಸೆ ಬೀಜ. ಚಿಯಾ ಸೀಡ್ಸು ನಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನು ಫ್ಲ್ಯಾಕ್ಸ್ ಸೀಡ್ಸು ಅಷ್ಟೇ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಮ್ಮ ಹೇರ್ಗೂ ಒಳ್ಳೆಯದು ಆ್ಯಂಡ್ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು. ಅದನ್ನು ನಾನು ಇವಾಗ ನೈಟೇ ಎಲ್ಲ ಬೇಸ್ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇವಾಗ ನನಗೆ ಏನು ಬೇಕು, ಏನಿರುತ್ತೆ ಮನೇಲಿ ಆ ಫ್ರೂಟ್ಸ್ನ ಹಾಕ್ಕೊಂಡು ನಾನು ಓವರ್ನೈಟ್ ಓಟ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಅರೌಂಡ್ 10-10:30 ಆ ಥರ ಆಗುತ್ತೆ. ಎವ್ರಿ ಡೇ ಸೇಮ್ ಇರೋದಿಲ್ಲ ಟೈಮ್. ಒಂದ್ಸಲ 10 ಗಂಟೆಗೆ ತಿಂತೀನಿ, ಒಂದು ಸಲ 10:30ಗೆ ತಿಂತೀನಿ. ಇವತ್ತು ಡ್ರ್ಯಾಗನ್ ಫ್ರೂಟ್ ಇತ್ತು ಮಕ್ಕಳಿಗೆ ಕಟ್ಟಿರೋದು, ಅದರಲ್ಲಿ ಒಂದು ಚಿಕ್ಕ ಪೀಸ್ನ ನಾನು ತೊಗೊಂಡು ಡ್ರ್ಯಾಗನ್ ಫ್ರೂಟು ಮತ್ತು ಒಂದು ಬಾಳೆಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಏನು ಬೇಕಾದರೂ ಹಾಕ್ಕೊಬೋದು, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ಬೋದು. ಮಿಕ್ಸಡ್ ಸೀಡ್ಸ್ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ, ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ನಾನಿವಾಗ ಒಂದು ಡ್ರ್ಯಾಗನ್ ಫ್ರೂಟು ಮತ್ತು ಒಂದು ಬಾಳೆಹಣ್ಣನ್ನು ತಗೋತಾ ಇದ್ದೀನಿ. ಓಟ್ಸ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಫೈಬರ್ ರಿಚ್ಚು. ಹಾಗಾಗಿ ನಮಗೆ ಒಂದು ಈ ಇಂಚು ಲಾಸು, ಫ್ಯಾಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನಿವಾಗ ತಗೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಇದನ್ನು ತಿಂದ್ಕೊಂಡು ಅಂದರೆ ಬ್ರೇಕ್ಫಾಸ್ಟ್ ಬದಲಾಗಿ ಇದನ್ನು ತಗೊಳ್ಳಿ. ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಇದನ್ನೆಲ್ಲ ನೀವು ಆ ಒಂದು ಬ್ರೇಕ್ಫಾಸ್ಟ್ ಮೀಲನ್ನು ರೀಪ್ಲೇಸ್ ಮಾಡಿ ಈ ಓವರ್ನೈಟ್ ಓಟ್ಸ್ನ ತಗೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಹನಿನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನು ಇದ್ರ ಮೇಲೆ ಏನೆಲ್ಲ ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇದ್ದರೆ, ಡ್ರೈ ಫ್ರೂಟ್ಸ್ ಅಂದರೆ ಕ್ಯಾಶ್ಯೂ ಮಾತ್ರ ಹಾಕ್ಕೊಳ್ಬೇಡಿ. ಇನ್ನು ಆಲ್ಮಂಡು, ಇನ್ನು ಮಿಕ್ಸ್ಡ್ ಸೀಡ್ಸು ಆ ಥರ ಇದ್ದಾಗ ಅದನ್ನು ಹಾಕ್ಕೊಂಡು ನೀವು ಇದನ್ನು ತಿನ್ಕೋಬೋದು. ನಾನಿಲ್ಲಿ ನೆನೆಸಿರೋಂಥ ಬಾದಾಮು ಮತ್ತು ವಾಲ್ನಟ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಸ್ಟಾರ್ಟಿಂಗಲ್ಲಿ ಒಂದು 2-3 ಡೇಸಲ್ಲಿ ನಿಮಗೆ ಸ್ವಲ್ಪ ಹಸಿವು ಆದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಎವ್ರಿ ಡೇ ನಾವು ಚೆನ್ನಾಗಿರೋಂಥ ಬ್ರೇಕ್ಫಾಸ್ಟ್ ತಿಂತೀವಿ, ಅವಲಕ್ಕಿ, ಉಪ್ಪಿಟ್ಟು ಈ ಥರ ತಿಂತಾ ಇರ್ತೀವಲ್ಲ.
ಸಡನ್ನಾಗಿ ಈ ಥರ ತಿಂದಾಗ ಸ್ವಲ್ಪ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಶು ಆಗಿರೋ ಥರ ಫೀಲ್ ಆಗುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಹಶು ಅನಿಸಿದ್ರೆ 12:30ಗೆ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸನ್ನು ತಗೊಳ್ಳಿ. ನಾನಿವತ್ತು ಕಾರ್ನ್ ತಗೋತಾ ಇದ್ದೀನಿ, ಕುದಿಸಿರೋಂಥ ಕಾಳು. ಒಂದು ಸ್ವಲ್ಪ ಕಾಳನ್ನ ತಗೋತಾ ಇದ್ದೀನಿ. ನನಗೇನು ಅಷ್ಟು ಹಶು ಅನಿಸಿರಲಿಲ್ಲ, ಆದರೂ ಮನೇಲಿತ್ತು, ಹಾಗಾಗಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ಇವತ್ತು ನಾನು ತಗೋತಾ ಇದ್ದೀನಿ. ಇನ್ನು ಲಂಚ್ಗೆ ಬಂದುಬಿಟ್ಟು ಇವತ್ತು ಬ್ರೌನ್ ರೈಸು. ಇನ್ನು ನಮ್ಮ ಮನೇಲಿ ಕಂಪಲ್ಸರಿ ಬ್ರೌನ್ ರೈಸೇ ಮಾಡ್ತಾ ಇರೋದು. ವೈಟ್ ರೈಸು ಮಾಡ್ತಾನೇ ಇಲ್ಲ. ಮಕ್ಕಳಿಗೆ ಅಂತ ಸ್ವಲ್ಪ ಮಾಡಿರ್ತೀನಿ. ಬ್ರೌನ್ ರೈಸ್ಗೆ ನಾನಿಲ್ಲಿ ದಾಲ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು, ಸ್ವಲ್ಪ ಫ್ರೈ ಮಾಡಿರುವಂಥ ಬೆಂಡೆಕಾಯಿ, ಇದ್ರ ಜೊತೆಗೆ ಬಟರ್ ಫ್ರೂಟ್ ಚಟ್ನಿ, ಅವಕಾಡೋ ಅಂತ ಬರುತ್ತಲ್ಲ, ತುಂಬ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ತುಂಬ ಇರುತ್ತೆ. ಹಾಗಾಗಿ ಇದನ್ನು ಸಿಕ್ಕರೆ ಆದಷ್ಟು ತಿನ್ನಿ, ಒಳ್ಳೆಯದು. ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಪಲ್ಯ. ನೀವು ನೋಡ್ಬೋದು ರೈಸ್ ಕ್ವಾಂಟಿಟಿ ಸ್ವಲ್ಪ, ಅಂದರೆ ಸ್ವಲ್ಪ ರೈಸ್ ತೊಗೊಳ್ಳಿ. ಉಳಿದಿರೋದ ಪಲ್ಯ ಜೊತೆ ನೀವು ರೈಸ್ ತಿನ್ನಬೇಕೇ ಹೊರತು ರೈಸ್ ಜೊತೆ ಪಲ್ಯ ಅಲ್ಲ. ಆ ಥರ ತಿಂತಾ ಹೋದರೆ, ಅಂದರೆ ಸೊಪ್ಪು ಪಲ್ಯಗಳು ಈ ಥರ ಜಾಸ್ತಿ ತಿಂದು ರೈಸ್ ತಿನ್ನಲೇಬಾರ್ದು ಅಂತ ಏನಿಲ್ಲ. ಇನ್ನು ಜಾಸ್ತಿ ವೆಯ್ಟ್ ಲಾಸ್ ಮಾಡಬೇಕನ್ನೋರು ವೈಟ್ ರೈಸ್ ಅವಾಯ್ಡ್ ಮಾಡಿ. ಇನ್ನು ತಿನ್ನಬೇಕು, ನಂಗೆ ಇರೋಕ್ಕಾಗಲ್ಲ, ನನ್ನ ವೈಟ್ ರೈಸ್ ಅದರದ್ದು ಆಪ್ಷನ್ ಹುಡುಕ್ತಾ ಇದ್ದರೆ ಬ್ರೌನ್ ರೈಸು, ಅದರ ಬದಲಾಗಿ ಚೂರು ಸ್ವಲ್ಪ ತೊಗೋಬೋದು. ರೊಟ್ಟಿ ಚಪಾತಿ ಬೇರೆ ಏನು ತೊಗೊಳ್ದೆ ಇದನ್ನಷ್ಟೇ ತೊಗೊಳ್ಳಿ. ನೀವು ರೊಟ್ಟಿ ತೊಗೊತೀನಿ ಚಪಾತಿ ತೊಗೋತೀನಿ ಅಂದರೆ ದಯವಿಟ್ಟು ಅದರ ಜೊತೆಗೆ ರೈಸ್ ಯಾವುದನ್ನು ತೊಗೊಳಕ್ಕೆ ಹೋಗಬೇಡಿ, ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಇವತ್ತು ಮಧ್ಯಾಹ್ನ ಲಂಚು 2:30ಗೆ ಲಂಚ್ ಆಯಿತು ನಂದು. ಇನ್ನು ನೈಟ್ ಡಿನ್ನರ್ಗೆ ನಾನು ಇವತ್ತು ಜೋಳದ ರೊಟ್ಟಿ, ಯಾವ ರೀತಿ ಜೋಳದ ರೊಟ್ಟಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ನೀವೇನಾದರೂ ರೊಟ್ಟಿ ಮಾಡ್ಕೋತಾ ಇದ್ದರೆ ಈ ಥರ ಮಾಡ್ಕೊಳ್ಳಿ, ನಿಮಗೆ ಫಿಲ್ಲಿಂಗಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾನಿಲ್ಲಿ ಫಸ್ಟು ಕ್ಯಾರೆಟು ಮತ್ತು ಕುಕ್ಕುಂಬರು ಮತ್ತು ರ್ಯಾಡಿಶ್, ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟು ಮತ್ತು ಮೂಲಂಗಿ, ಇದನ್ನು ಚೆನ್ನಾಗಿ ಏರ್ಕೊಂಡಿದ್ದೀನಿ. ಒಂದೊಂದು ದೊಡ್ಡ ತೊಗೊಂಡಿದ್ದೆ. ಅದಕ್ಕೆ ನಾನಿವಾಗ ಕೆಂಪು ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿನ ಈ ಥರ ಹಾಕಿ ಅದನ್ನು ಫಸ್ಟು ಮಿಕ್ಸ್ ಮಾಡಿಟ್ಕೋತೀನಿ. ಈ ಥರ ಎಲ್ಲನೂ ಗ್ರೇಟ್ ಮಾಡಿ ಎಲ್ಲದರಲ್ಲೂ ಸೇರಿಸ್ತಾ ಹೋದಾಗ ನಿಮಗೆ ಫೈಬರು ಸಿಗುತ್ತೆ, ಅದರ ಜೊತೆಗೆ ನಿಮಗೆ ಫಿಲ್ಲಿಂಗ್ ಆಗೂ ಇರುತ್ತೆ. ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ. ಆ ಹಿಟ್ಟಿಗೆ ನಾನು ಫಸ್ಟು, ನೀವು ಏಕೆ ಜೋಳದ ರೊಟ್ಟಿ ಮಾಡ್ತಾಯಿದ್ರೆ ಗೊತ್ತಿರುತ್ತೆ, ಆ ಜೋಳದ ರೊಟ್ಟಿ ಮಾಡೋದ್ರ ಜೊತೆಗೇ ಇದನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋಗಿ. ಅಂದರೆ ಫಸ್ಟ್ ಅದು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಇದರಲ್ಲೆಲ್ಲ ನೀರು ಬಿಟ್ಕೊಂಡಿರುತ್ತೆ. ಸೌತೆಗೆ ಕಂಪ್ಲೀಟಾಗಿ ನೀರು ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ತಾ ಹೋಗಿ. ನಾನು ಇದನ್ನು ಮಿಕ್ಸ್ ಮಾಡಿ ಫಸ್ಟು ನಾನು ಇದಕ್ಕೆ ಬಿಸಿ ಮಾಡ್ಕೊಂಡು ಒಂಚೂರು, ಅಂದರೆ ರೊಟ್ಟಿ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದೇನು ನಾವು ಗ್ರೇಟ್ ಮಾಡಿದ್ದೀವಲ್ಲ ಈ ಎಲ್ಲ ವೆಜಿಟೇಬಲ್ಸ್ನ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಿಮಗೇನು ಯಾವಾಗಾದರೂ ಪಲ್ಯ ಮಾಡೋಕ್ಕೆ ಬೇಜಾರಾಗಿದ್ದರೆ ನೀವು ಇನ್ಸ್ಟಂಟಾಗಿ ಈ ರೀತಿ ಜೋಳದ ರೊಟ್ಟಿ, ಇದನ್ನು ರಾಗಿ ರೊಟ್ಟಿಗೂ ಮಾಡ್ಕೋಬೋದು, ಅಕ್ಕಿ ರೊಟ್ಟಿಗೂ ಮಾಡ್ಕೋಬೋದು. ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೆ, ಹಾಗಾಗಿ ಒಂದು ರೊಟ್ಟಿ ತೊಗೊಳ್ಳೋಣ ಅಂಥೇಳಿ ಈ ಥರ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಪಲ್ಯ ಏನೂ ಬೇಕಾಗಲ್ಲ, ನಿಮ್ಮ ಮನೇಲಿ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಮಾಡ್ಕೋಬೇಕು ಅನಿಸಿದ್ರೆ ಮಾಡ್ಕೊಳ್ಳಿ. ನಾನು ಬರೀ ಮೊಸರು ಹಚ್ಕೊಂಡು ತಿಂದರೂ ಇದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪನೇ ಅದನ್ನು ಸೇರಿಸ್ಕೊಂಡು ನೋಡಿ, ತುಂಬ ತಿಳುವಾಗಿಬಿಡುತ್ತೆ ಬೇಗನೆ. ಹಾಗಾಗಿ ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗದೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಆಗುತ್ತೆ. ತುಂಬ ಸಾಫ್ಟಾಗಿ ರೊಟ್ಟಿ ಬರುತ್ತೆ. ನೀವು ಇದನ್ನು ಬಟರ್ ಪೇಪರಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಆಯಿಲ್ ಜಾಸ್ತಿ ತಗೊಳತ್ತಲ್ಲ, ಹಾಗಾಗಿ ಅದಕ್ಕಿಂತ ವೆಯ್ಟ್ ಲಾಸ್ ಮಾಡೋರಿಗೆ ಈ ಥರ ಡ್ರೈ. ಮಕ್ಕಳಿಗೆ ಬೇಕಿದ್ರೆ ನೀವು ಬೇಯಿಸುವಾಗ ಒಂದು ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೊಟ್ರೆ ಅವ್ರಿಗೆ ಆಗುತ್ತೆ. ನಮಗಾದರೆ ಜೀರೋ ಆಯಿಲ್ ಆ ಥರ ಮಾಡ್ಕೋಬೇಕು. ಹಾಗಾಗಿ ನಾನು ಇವತ್ತು ಈ ಒಂದು ಜೋಳದ ರೊಟ್ಟಿನ ಮಾಡಿದ್ದೆ. ಈ ರೆಸಿಪಿ ಇಷ್ಟ ಆದರೆ ನನಗೆ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಗ್ತಾ ಇಲ್ಲ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಿ, ಕಮೆಂಟು ಆಗ್ತಾಯಿಲ್ಲ. ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾದರೆ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಹುಷಾರಿಲ್ಲ ಆದರೂ ಕೂಡ ನಾನು ವೀಡಿಯೋನ ಚಾಲೆಂಜನ್ನ ಬಿಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಇನ್ಸ್ಪೈರ್ ಆಗಿ ನನಗೂ ಇರಬೇಕು, ಕಂಟಿನ್ಯೂ ಆಗಿರಬೇಕು ಅನ್ನೋ ಕನ್ಸಿಸ್ಟೆನ್ಸಿ ಬೇಕು ಅನ್ನೋ ಕಾರಣಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆವಾಗ ತಕ್ಷಣಕ್ಕೆ ನೀವು ವಿಡಿಯೋನ ನೋಡ್ಬೋದು.
ಈ ಥರ ನೀವು ಎಲ್ಲರಿಗೂ ಕೂಡ ಮಾಡಿಕೊಡ್ಬೋದು. ಈ ಥರದ್ದು ಒಂದು ಜೋಳದ ರೊಟ್ಟಿನ ನಾನು ತಗೊಂಡಿದ್ದೆ ನೈಟ್ ಡಿನ್ನರ್ಗೆ. ಇದಾಗಿತ್ತು ಇವತ್ತಿನ ರೂಟೀನ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.